ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವೆಲ್ಲರೂ ಕೂಡ ನಮ್ಮೆಲ್ಲರ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದಾರ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ಪರಮ ಗುರುಗಳಾದಂತಹ ಸದಾನಂದ ಯೋಗಿಗಳ ಪಾದಾರ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ಶ್ರೀ ಗುರುಗಳಾದಂತಹ ಮಹಾವತಾರ್ ಬಾಬಾಜಿಯವರ ಪಾದಾರ ಪದ್ಮಗಳಿಗೆ ಶಿರಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ವಿಚಾರದ ಬಗ್ಗೆ ನಾವು ಮಾತಾಡ್ಕೊಳ್ತಾ ಹೋಗೋಣ. ನಾವೆಲ್ಲರೂ ನೋಡಿರೋ ಹಾಗೆ ಇಡೀ ವಿಶ್ವ ಅಂತ ತಕ್ಷಣ ನಮಗೆ ಎಷ್ಟೋ ಲೋಕಗಳು ಜ್ಞಾಪಕಕ್ಕೆ ಬರುತ್ತೆ, ಎಷ್ಟೋ ಸೂರ್ಯ ಚಂದ್ರರನ್ನು ಜ್ಞಾಪಕಿಸ್ಕೊಳ್ತೀವಿ, ಭೂಮಂಡಲವನ್ನು ಜ್ಞಾಪಕಿಸ್ಕೊಳ್ತೀವಿ, ಎಷ್ಟೋ ನಕ್ಷತ್ರಗಳು ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಸಮಸ್ತ ವಿಶ್ವ ಅಂತಂದ್ರೇ ಎಷ್ಟು ದೊಡ್ಡದಾಗಿ ನಮಗೆ ಅನ್ನಿಸ್ತಾ ಹೋಗುತ್ತೆ. ಆದರೆ ಇದು ಎಲ್ಲವೂ ಸತ್ಯವಾಗಿ ಇದೆಯಾ? ಈ ಲೋಕಗಳಿಗಿಂತ ಈ ಲೋಕಗಳಲ್ಲಿ ಏನೇನಿದೆ, ಹೇಗಿದೆ, ಇವುಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಉಂಟಾ ಅಂತ ಎಲ್ಲ ನಮಗೆ ಪ್ರಶ್ನೆ ಬರುವಂಥದ್ದು ಸಹಜ. ಯಾಕೆ ಈ ಪ್ರಶ್ನೆಗಳೆಲ್ಲ? ನಮಗೆ ಅನಿಸ್ತಾ ಹೋಗುತ್ತೆ ನಾವು ಇಲ್ಲಿದ್ದೀವಿ, ಆದರೆ ನಾವು ನಿದ್ದೆ ಮಾಡುವಾಗ ಎಲ್ಲೋ ಪ್ರವೇಶ ಮಾಡಿದ ಹಾಗಿರುತ್ತೆ, ಎಲ್ಲೋ ವಿಹರಿಸ್ತಾ ಇರೋ ಹಾಗಿರುತ್ತೆ, ಯಾವ್ಯಾವುದೋ ಲೋಕಗಳನ್ನು ನೋಡ್ಕೊಂಡು ಬರ್ತಿದ್ದೀವೇನೋ ಅಂತ ಅನ್ನಿಸ್ತಾ ಇರುತ್ತೆ. ಎಷ್ಟೋ ಜನ ಗುರುಗಳನ್ನು ಸಂದರ್ಶಿಸಿದಂತಹ ಅನುಭವಗಳಾಗುತ್ತೆ. ಹಾಗಿದ್ರೆ ಇವೆಲ್ಲ ಹೇಗೆ? ಇವೆಲ್ಲ ಏನು? ಇದು ಸತ್ಯನಾ ಅಥವಾ ನಮ್ಮ ಊಹೆನಾ? ಇವೆಲ್ಲವೂ ನಮ್ಮ ಒಳಗಡೆ ಪ್ರಶ್ನೆ ಉಂಟಾಗ್ತಾ ಬರುತ್ತೆ. ಇದು ಊಹೆನಾ ಅಥವಾ ನಮ್ಮ ಇಮ್ಯಾಜಿನೇಷನ್ನ? ಇದು ಸತ್ಯವಾಗಿಯೂ ಇದೆಯಾ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ನಮಗೆ ಧ್ಯಾನ ಸಾಧನೆ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಯಾಕೆ ಅಂತಂದರೆ ಇಲ್ಲಿ ನಾವು ಏನೆಲ್ಲ ನೋಡ್ತೀವಿ, ಕೇಳ್ತೀವಿ, ಅನುಭವಿಸ್ತೀವಿ, ಯಾವುದನ್ನೆಲ್ಲ ಸ್ವೀಕರಿಸ್ತೀವಿ, ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನ ಮೇಲೆ ಆಧಾರವಾಗಿರುತ್ತೆ. ನಮ್ಮ ಮನಸ್ಸು ಅಂದ ತಕ್ಷಣ ನಾವೇನು ಅಂದ್ಕೊಳ್ತೀವಿ, ನಮಗೆ ಕೈಕಾಲಾಡಿಸ್ಬೇಕು ಅಂತ ನಮ್ಮ ಮನಸ್ಸೇ ಹೇಳೋವಂಥದ್ದು, ಬಿಸಿ ಮುಟ್ಟಿದ್ರೆ ಕೈ ತಕ್ಕೋಬೇಕು ಅಂತ ಅನ್ಸೋದು ಕೂಡ ನಮ್ಮ ಮನಸ್ಸೇ. ಈ ಥರ ಬಾಹ್ಯ ಪ್ರಪಂಚದಿಂದ ಮಾತ್ರ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಈ ಮನಸ್ಸಿನ ಕುರಿತು ನಾವು ಅರಿಬೇಕು ಅಂತಂದರೆ ನಮ್ಮ ಬಾಹ್ಯ ಮನಸ್ಸು ನಿಶ್ಶಬ್ದವಾಗಬೇಕು, ಆಂತರಿಕ ಮನಸ್ಸು ತೆರೆದುಕೊಳ್ತಾ ಹೋಗಬೇಕು. ನಮ್ಮ ಬಾಹ್ಯ ಮನಸ್ಸು ಯಾವಾಗ ಪ್ರಶಾಂತವಾಗ್ತಾ ಹೋಗುತ್ತೋ, ಅದು ತನ್ನ ಕೆಲಸವನ್ನು ನಿಲ್ಲಿಸ್ತಾ ಹೋಗುತ್ತೋ, ನಮ್ಮ ಆಂತರಿಕ ಮನಸ್ಸು ಅನ್ನೋದು ತೆರೆದುಕೊಳ್ತಾ ಹೋಗುತ್ತೆ. ನಮ್ಮ ಆಂತರಿಕ ಮನಸ್ಸು ತೆರೆದುಕೊಳ್ತಾ ತನ್ನ ಗುಣ ಸ್ವಭಾವಗಳನ್ನು ಅದು ನಮಗೆ ಪರಿಚಯ ಮಾಡಿಸ್ತಾ ಹೋಗುತ್ತೆ. ಯಾಕೆಂದರೆ ನಮ್ಮ ಆಂತರಿಕ ಮನಸ್ಸು ಅನ್ನುವಂಥದ್ದು ತುಂಬ 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 ವಿಶಾಲವಾಗಿರುವಂಥದ್ದು. ನಾವು ಹೊರಗಿನಿಂದ ನಾವು ಏನೆಲ್ಲ ಮನಸ್ಸು ಅಂತ ಹೇಳ್ಕೊಳ್ತಿದ್ದೀವೋ ಇದು ಕೇವಲ 1% ಅಷ್ಟೇ. ಇನ್ನು 99% ಮನಸ್ಸಿನ ಒಂದು ಪ್ರಭಾವ ಏನಿದೆ, ಮನಸ್ಸಿನ ಒಂದು ಸಾಮರ್ಥ್ಯ ಏನಿದೆ, ಆ 99%ನಷ್ಟು ನಮ್ಮ ಆಂತರಿಕವಾಗಿ ನಾವು ನೋಡಿಕೊಂಡಾಗ ಮಾತ್ರ ಆ ಮನಸ್ಸು ಎಂಥದ್ದು, ಆ ಮನಸ್ಸಿನ ಪ್ರಭಾವ ಎಷ್ಟು, ಆ ಮನಸ್ಸಿನ ಸಾಮರ್ಥ್ಯ ಎಷ್ಟು ಅನ್ನೋದು ನಮಗೆ ಅರಿವಿಗೆ ಬರ್ತಾ ಹೋಗುತ್ತೆ. ಯಾವಾಗ ನಮ್ಮ ಬಾಹ್ಯ ಮನಸ್ಸನ್ನು ಸ್ತಬ್ಧ ಮಾಡ್ತಾ ಹೋಗ್ತೀವೋ, ನಿಶ್ಶಬ್ದಗೊಳಿಸ್ತಾ ಹೋಗ್ತೀವೋ, ಇದು ಹೇಗೆ ಸಾಧ್ಯ? ನಾವು ಹೊರಗಿನ ಮನಸ್ಸನ್ನು ಹೆಂಗೆ ನಿಲ್ಲಿಸಬೇಕು ಅನ್ನೋದು ನಮಗೆ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ ಗುರುಗಳು. ನೀನು ಧ್ಯಾನಸ್ಥನಾದರೆ, ನೀನು ಧ್ಯಾನದಲ್ಲಿ ನಿರಂತರ ಸಾಧನೆಯನ್ನು ಮಾಡ್ತಾ ಹೋದರೆ ನಿನ್ನ ಹೊರಗಿನ ಮನಸ್ಸು ನಿಶ್ಶಬ್ದವಾಗತ್ತೆ ಅನ್ನೋದನ್ನು ನಮಗೆ
ಫಾರ್ಮುಲಾ ಸಮೇತವಾಗಿ ನೀನು ನಿನ್ನ ಶ್ವಾಸವನ್ನು ಹಿಡ್ಕೊಂಡ್ರೆ ನಿನ್ನ ಬಾಹ್ಯ ಮನಸ್ಸು ನಿಶ್ಶಬ್ದವಾಗುತ್ತೆ ಅನ್ನುವಂತಹ ಫಾರ್ಮುಲಾ ಜೊತೆಯಲ್ಲಿ ನಮಗೆ ಇವತ್ತು ಪತ್ರಿಜಿ ಸರ್ ಅವರು ನಮಗೆಲ್ಲರಿಗೂ ತಿಳಿಸಿ ಹೋಗಿದ್ದಾರೆ. ಇದನ್ನು ನಾವು ಹಿಡ್ಕೊಂಡಾಗ, ನಮ್ಮ ಶ್ವಾಸವನ್ನೇ ನಾವು ಹಿಡ್ಕೊಂಡಾಗ, ನಮ್ಮ ಬಾಹ್ಯ ಮನಸ್ಸು ಅನ್ನೋದು ಸ್ತಬ್ಧವಾಗ್ತಾ ಹೋದಾಗ ನಮ್ಮ ಆಂತರಿಕ ಮನಸ್ಸು ಅನ್ನೋದು ತೆರೆದುಕೊಳ್ತಾ ಹೋಗುತ್ತೆ. ಈ ಆಂತರಿಕ ಮನಸ್ಸಿನ ಸ್ವಭಾವ ಏನು, ಶಕ್ತಿ ಎಂತಹದ್ದು ಅನ್ನೋದು ನಮ್ಮ ಅರಿವಿಗೆ ಬರ್ತಾ ಹೋಗುತ್ತೆ. ಯಾವಾಗ ನಮ್ಮನ್ನು ನಾವು ಆಂತರಿಕ ಮನಸ್ಸಿನ ಜೊತೆಯಲ್ಲಿ ಕೂಡಿಸ್ಕೊಳ್ಳೋ ಅಂಥದ್ದು ಪ್ರಯತ್ನಕ್ಕೆ ನಾವು ತೊಡಗಿಸ್ಕೊಳ್ತೀವೋ, ಏನು ಹೇಳ್ತೀವಿ ನಾವು, ಯೋಗ ಅಂತಂದ್ರೇ ನಮ್ಮ ಮನಸ್ಸು, ನಮ್ಮ ಶರೀರ, ನಮ್ಮ ಬುದ್ಧಿ, ನಮ್ಮ ಆತ್ಮವನ್ನು ಜೋಡಿಸ್ಕೊಳ್ಳೋದು ಅಂತ ಹೇಗೆ ಹೇಳ್ತೀವೋ ಅದೇ ರೀತಿಯಲ್ಲಿ ನಮ್ಮ ಬಾಹ್ಯ ಮನಸ್ಸನ್ನು ನಿಶ್ಶಬ್ದಗೊಳಿಸಿದಾಗ ನಮ್ಮ ಆಂತರಿಕ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಚೈತನ್ಯ ಇವೆಲ್ಲವೂ ಕೂಡ ಒಂದಾಗ್ತಾ ಹೋಗುತ್ತೆ. ಯಾವಾಗ ಹೀಗೆ ಒಂದಾಗ್ತಾ ಹೋಗುತ್ತೋ ಅಲ್ಲಿ ಒಂದು ದೊಡ್ಡ ಯೋಗವೇ ಪ್ರಾರಂಭ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಮ ಮನಸ್ಸು ಈ ಬಾಹ್ಯ ಚಿಂತನೆಗಳಿಂದ, ಬಾಹ್ಯದ ಆಲೋಚನೆಗಳಿಂದ ನಿರಂತರವಾಗಿ ಸಾಧನೆಯ ಮುಖಾಂತರ ನಾವು ಕಡಿಮೆ ಮಾಡ್ಕೊಳ್ತಾ ಬರ್ತೀವೋ, ಅದನ್ನು ಹೊರಗಿನಿಂದ ಒಳಮುಖವಾಗಿ ತೆಗೆದುಕೊಂಡು ಹೋಗ್ತೀವೋ, ಇಲ್ಲಿ ಸಾಧನೆ ಅನ್ನುವಂಥದ್ದು ತುಂಬ ಅವಶ್ಯಕವಾಗಿರುತ್ತೆ. ಈ ಸಾಧನೆಯ ಮುಖಾಂತರ ನಾವು ಯಾವಾಗ ಒಳಮುಖ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾ ಹೋಗ್ತೀವೋ, ನಾವು ಏನು ಈ ವಿಶ್ವ ಅಂತ ನೋಡ್ತಿದ್ದೀವಲ್ಲ, ದ ಯೂನಿವರ್ಸ್ ಅಂತಂದೇನು ಹೇಳಿ ನೋಡ್ತಿದ್ದೀವಲ್ಲ, ಸೂರ್ಯ, ಚಂದ್ರರು, ಅನೇಕ ಉಲ್ಕೆಗಳು, ಅನೇಕ ನಕ್ಷತ್ರಗಳು, ಅನೇಕ ಗ್ರಹಗಳು, ಇವೆಲ್ಲವನ್ನು ನಾವು ಹೇಗೆ ನೋಡ್ತಿದ್ದೀವೋ ಇವೆಲ್ಲವೂ ಕೂಡ ನಮ್ಮ ಒಳಗಡೆನೇ ಇರುವಂತಹ ಅರಿವು ನಮಗೆ ಮೂಡ್ತಾ ಹೋಗುತ್ತೆ. ನಾವು ಹೇಳೋದನ್ನು ಕೇಳಿದ್ದೀವಿ, ಹೊರಗೆ ಏನು ವಿಶ್ವ ಇದೆಯೋ ಇಂತಹದ್ದೇ ವಿಶ್ವ ನಮ್ಮ ಒಳಗಡೆ ಕೂಡ ಇದೆ ಅನ್ನೋದನ್ನು ಕೇವಲ ಮಾತಿನಲ್ಲಿ ಕೇಳಿದ್ದೀವಿ. ಆದರೆ ಯಾವಾಗ ಸಾಧನೆಯಲ್ಲಿ ತೊಡಗಿಕೊಳ್ತೀವೋ ಅದನ್ನು ಸ್ವಭಾವತಃ ನಾವು ಅದನ್ನು ಅನುಭವಿಸುವಂತಹ ಸ್ಥಿತಿಗೆ ನಾವು ತಲುಪ್ತಾ ಹೋಗ್ತೀವಿ. ಯಾವಾಗ ಅದನ್ನು ಅನುಭವಿಸ್ತೀವೋ, ಯಾವಾಗ ಅದರ ಆಳದಲ್ಲಿ ನಾವು ನಮ್ಮನ್ನು ನಾವು ತೆರೆದುಕೊಳ್ತೀವೋ ಆಗ ನಮ್ಮ ಅರಿವಿಗೆ ಬರುತ್ತೆ, ನಾನು ಅನ್ನೋದು ಕೇವಲ ಈ ಶರೀರವಲ್ಲ, ಕೇವಲ ಮನಸ್ಸಲ್ಲ, ಬಾಹ್ಯವಾಗಿ ನೋಡ್ತಾ ಇರುವಂತಹ ನಾನು ಅನ್ನುವುದಕ್ಕಿಂತ ವಿಭಿನ್ನವಾಗಿ ನಾನಿದ್ದೀನಿ, ಈ ವಿಶ್ವವೆಲ್ಲ ನಾನೇ ಇದ್ದೀನಿ ಅನ್ನುವಂತಹ ಒಂದು ಅನುಭವಪೂರ್ವಕವಾದ ಜ್ಞಾನ ನಮಗೆ ಸಿಗ್ತಾ ಹೋಗುತ್ತೆ. ಇಂತಹದ್ದೇ ಜ್ಞಾನವನ್ನು ನಾವು ಪಡಿತಾ ಹೋದಾಗೆ ನಮ್ಮ ಒಳಗಡೆ ಒಂದು ಅತಿ ದೊಡ್ಡ ವಿಶ್ವ ಇರೋದನ್ನು ನಮಗೆ ಪರಿಚಯ ಮಾಡ್ಕೊಳ್ತಾ ಹೋಗ್ತೀವಿ. ನಮ್ಮ ಒಳಗಡೆನೇ ವಿಶ್ವ ಇದೆ ಅಂತಂದ ತಕ್ಷಣ ನಮಗೆ ಏನೋ ಒಂಥರ ಗಲಿಬಿಲಿ ಉಂಟಾಗತ್ತೆ. ಇಲ್ಲ, ಒಂದು ಜ್ಞಾಪಕಕ್ಕೆ ಬರುತ್ತೆ. ಶ್ರೀಕೃಷ್ಣ ಪರಮಾತ್ಮ ತನ್ನ ಬಾಲಲೀಲೆಗಳಲ್ಲಿ ತನ್ನ ತಾಯಿ ಯಶೋದೆಗೆ ತನ್ನ ಬಾಯಿಯಲ್ಲೇ ಇಡೀ ವಿಶ್ವ ಇರೋದನ್ನು ತೋರಿಸದಂತೆ. ಈ ಕಥೆಯನ್ನಂತೂ ನಾವೆಲ್ಲರೂ ಕೇಳಿರ್ತೀವಿ. ಶ್ರೀಕೃಷ್ಣ ಪರಮಾತ್ಮ ತನ್ನ ಬಾಲ್ಯಾವಸ್ಥೆಯಲ್ಲೇ ತನ್ನ ಬಾಯಿಯಲ್ಲೇ ಸಂಪೂರ್ಣ ವಿಶ್ವ ಇದೆ ಅನ್ನೋದನ್ನು ತಾಯಿ ಯಶೋದೆಗೆ ತೋರಿಸ್ತಾ ಅನ್ನೋದು ನಾವು ಕೇಳ್ಪಟ್ಟಿದ್ದೀವಲ್ವ. ಅದೇ ರೀತಿಯಲ್ಲಿ ನಮ್ಮ ಒಳಗೆ ಕೂಡ ಒಂದು ದೊಡ್ಡ ವಿಶ್ವವೇ ಇದೆ. ಆ ವಿಶ್ವವನ್ನು ನಾವು ಪರಿಚಯ ಮಾಡ್ಕೋಬೇಕು ಅಂತಂದರೆ ನಮ್ಮ ಜೊತೆಯಲ್ಲಿ ನಾವು ಇರೋದನ್ನು ಅಭ್ಯಾಸ ಮಾಡಬೇಕು. ನಮ್ಮ ಜೊತೆಯಲ್ಲಿ ನಾವಿರೋದು ಅಂದರೆ ಹೇಗೆ? ಧ್ಯಾನ ಮಾಡೋದು ಮಾತ್ರನಾ? ಕೇವಲ ಧ್ಯಾನ ಮಾಡೋದು ಮಾತ್ರವಲ್ಲ ಸ್ನೇಹಿತರೆ, ಧ್ಯಾನದ ನಂತರ ನಮ್ಮಲ್ಲಿ ಉಂಟಾಗುವಂತಹ ಶಕ್ತಿಯ ಜಾಗೃತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದನ್ನು, ಅದನ್ನು ಅಳವಡಿಸ್ಕೊಳ್ಳೋದನ್ನು ನಾವು ಯಾವಾಗ ಅಭ್ಯಾಸ ಮಾಡ್ತಾ ಹೋಗ್ತೀವಿ ಆಗ ಮಾತ್ರ ನಮ್ಮ ಒಳಗಿನ ಪ್ರಪಂಚ, ಒಳಗಿನ ವಿಶ್ವ ನಮಗೆ ಪರಿಚಯವಾಗ್ತಾ ಹೋಗುತ್ತೆ. ನಮ್ಮೊಳಗಿನ ವಿಶ್ವ ಅಂದರೆ ಹೇಗಿದೆ ಅಂತಂತೀರಾ? ಸ್ವಲ್ಪ ಕಣ್ಣು ಮುಚ್ಚಿ 2 ಕ್ಷಣ ನಿಮ್ಮ ಉಸಿರಾಟದ ಜೊತೆಯಲ್ಲಿ ಹೊಂದಿಕೊಂಡು ಸಂಪೂರ್ಣ ಬಾಹ್ಯ ಜಗತ್ತನ್ನು ಮರೆತಾಗ ನಮ್ಮ ಒಳಗೆ ಒಂದು ಅದ್ಭುತವಾದ ಬೆಳಕನ್ನು ನಾವು ಕಾಣ್ತಾ ಹೋಗ್ತೀವಿ. ಆ ಬೆಳಕೆ
ವಿಶ್ವದ ಬೆಳಕು. ಆ ಬೆಳಕು ಕೇವಲ ನನ್ನೊಳಗೆ ಮಾತ್ರ ಅಲ್ಲ, ನಿಮ್ಮೊಳಗೆ ಮಾತ್ರವಲ್ಲ, ಇಡೀ ವಿಶ್ವವೆಲ್ಲ ವ್ಯಾಪಿಸಿದೆ. ಇಂತಹ ಅದ್ಭುತ ಬೆಳಕನ್ನು ನಾವು ದರ್ಶಿಸಿದಾಗ ಒಂದು ಅದ್ಭುತವಾದ ಅನುಭೂತಿ ಉಂಟಾಗ್ತಾ ಹೋಗುತ್ತೆ. ಎಲ್ಲವೂ ಸ್ತಬ್ಧ, ಎಲ್ಲವೂ ನಿಶ್ಶಬ್ದ. ಇದು ಏನೋ ಅದ್ಭುತವಾದದನ್ನು ಕಂಡೆ ನಾನು ಅನ್ನುವಂತಹ ಅನುಭೂತಿ ನಮ್ಮ ಒಳಗೆ ಉಂಟಾಗ್ತಾ ಹೋಗುತ್ತೆ. ಯಾಕೆಂದರೆ ಈ ಬೆಳಕು ಅನ್ನುವಂತಹದ್ದೇ ಮೂಲಭೂತವಾಗಿರುವಂತಹ ಒಂದು ಶಕ್ತಿ. ಅದು ಈ ಸಮಸ್ತ ವಿಶ್ವದ ಮೂಲ ಶಕ್ತಿ ಅಂತಂದರೆ ಬೆಳಕು ಮತ್ತು ಶಬ್ದ. ಇದನ್ನು ನಾವು ಚಿಕ್ಕ ವಯಸ್ಸಿನಿಂದ ತಿಳ್ಕೊಳ್ತಾ ಬಂದಿದ್ದೀವಿ. ನಮಗೆ ಪಾಠಗಳಲ್ಲಿ, ಸ್ಕೂಲ್ಗಳಲ್ಲಿ ಎಲ್ಲ ಹೇಳ್ಕೊಡ್ತಾರೆ. ಇಡೀ ವಿಶ್ವದ ಅತಿ ದೊಡ್ಡ ಶಕ್ತಿ ಅಂದರೆ ಬೆಳಕು ಮತ್ತು ಶಬ್ದ ಅಂತ ಹೇಳಿ. ಇದಕ್ಕೆ ಪ್ರಕಂಪನಗಳಿರುತ್ತೆ, ತರಂಗಗಳಿರುತ್ತೆ, ಇವೆಲ್ಲವನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ. ಆದರೆ ಆ ತಿಳಿದುಕೊಂಡಿರುವಂಥ ಜ್ಞಾನವನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ದಲೆ ಅದನ್ನು ಅಲ್ಲೇ ತಿಳ್ಕೊಂಡ್ವಿ, ಅಷ್ಟಕ್ಕೆ ಬಿಟ್ವಿ ಅಂತ ಅನ್ಕೋತಾ ಇದ್ದೀವಿ. ಆದರೆ ಯಾವಾಗ ನಾವು ಇದರ ಬಗ್ಗೆ ಅರ್ಥ ಮಾಡಿಕೊಂಡು ಸರಿಯಾದ ದಿಕ್ಕಿನಲ್ಲಿ ಪ್ರಯಾಣ ಮಾಡಬೇಕು ಅಂತ ಹೊರಡ್ತೀವೋ ಆಗ ನಮಗೆ ಅರ್ಥ ಆಗ್ತಾ ಹೋಗುತ್ತೆ, ಬೆಳಕು ಅನ್ನೋಂಥದ್ದು ಸೂರ್ಯನಿಂದ ಬರ್ತಾ ಇರುವಂತಹ ಬೆಳಕು ಮಾತ್ರವೇ ಬೆಳಕಲ್ಲ, ಈ ಸಮಸ್ತ ವಿಶ್ವವೆಲ್ಲ ಬೆಳಕಿನಿಂದ ತುಂಬಿದೆ. ಹಾಗಿದ್ರೆ ಕತ್ತಲೇನು ಅಂತ ಹೇಳ್ಕೊಬೋದು. ಕತ್ತಲೆ ಅಂದಿದ ತಕ್ಷಣ ಒಂದು ಕ್ವಶನ್ ಬರುತ್ತೆ, ಬೆಳಕು ಕತ್ತಲು ಇವೆರಡು ಆಪೋಸಿಟ್ ಅಲ್ವಾ? ಇಲ್ಲಿ ನಾವು ಏನು ಕಲ್ತ್ಕೋಬೋದು, ಕತ್ಲಿದ್ರೇ ಬೆಳಕು ಗೊತ್ತಾಗುತ್ತಲ್ವಾ ಅಂತ ಹೇಳಿ. ಆದರೆ ಕತ್ತಲು ಕೂಡ ಒಂದು ಬೆಳಕಿನ ಪ್ರಮಾಣವೇ. ಕತ್ತಲೆ ಅನ್ನೋದು ಕೂಡ ಒಂದು ಬೆಳಕೆ. ಕತ್ತಲಿನಲ್ಲಿ ನೀವು ಒಂದು ಕತ್ತಲೆ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ಕತ್ತಲನ್ಸುತ್ತೆ, ಆದರೆ ನಿಮ್ಮ ಕಣ್ಣುಗಳು ಆ ಕತ್ತಲಿಗೆ ಅಡ್ಜಸ್ಟ್ ಆದಾಗ ಆ ಕತ್ತಲಿನಲ್ಲೇ ಎಲ್ಲವೂ ಕಾಣಿಸುವಂಥ ಸ್ಥಿತಿಗೆ ನಾವು ಬರ್ತೀವಿ. ಕೇವಲ ಕತ್ತಲು ಅಂದಿದ ತಕ್ಷಣ ಅದು ಡಾರ್ಕ್ ಅನ್ನೋದು ಅದು ನೆಗೆಟಿವ್ ಅಲ್ಲ, ಅದು ಕೂಡ ಒಂದು ಶಕ್ತಿಯೇ. ಆ ಕತ್ತಲೆಯಿಂದ ನಾವು ಬೆಳಕಿಗೆ ಹೋಗ್ತಾ ಅಂದರೆ ಕತ್ತಲಿನಲ್ಲಿ ಆ ವೈಬ್ರೇಷನ್ಸ್ ಕಡಿಮೆ ಇರುತ್ತೆ. ಆ ಬೆಳಕಿನ ವೈಬ್ರೇಷನ್ ಜಾಸ್ತಿ ಆಗ್ತಾ 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 ಬೆಳಕು ನಮ್ಮ ಅನುಭೂತಿಗೆ ಬರ್ತಾ ಹೋಗುತ್ತೆ. ಅಷ್ಟೇ ಹೊರತು ಕತ್ತಲೆ ಅನ್ನೋದು ನೆಗೆಟಿವಿಟಿ ಅಂತ ಹೇಳಿ ದಯವಿಟ್ಟು ಅರ್ಥ ಮಾಡ್ಕೋಬೇಡಿ. ಕತ್ತಲೆ ಅನ್ನೋದು ಕೂಡ ಒಂದು ಅದ್ಭುತವೇ. ಯಾಕೆಂದರೆ ಧ್ಯಾನದಲ್ಲಿ ಕುಳಿತಾಗ ಬಹಳಷ್ಟು ಜನಕ್ಕೆ ನನಗೇನು ಕಾಣಿಸ್ತಿಲ್ಲ, ಕತ್ಲೆ ಅನ್ನಿಸ್ತಾ ಇದೆ ಅಂತ ಹೇಳಿ ತುಂಬ ಜನ ಅಂತಾರೆ. ಹಾಗಂತ ಹೇಳಿ ಅದು ತಪ್ಪು ಅಲ್ಲ. ಅದು ಆ ಕತ್ತಲಿನಿಂದಲೇ ನಾವು ಬೆಳಕಿಗೆ ಹೋಗೋದಕ್ಕೆ ಸಾಧ್ಯವಾಗಿರುವಂಥದ್ದು. ಆ ಕತ್ತಲಿನಲ್ಲೇ ಅದ್ಭುತವಾದ ಶಕ್ತಿಯ ಅನುಭೂತಿಯನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಇರೋದು. ಎಲ್ಲವೂ ನಿಶ್ಶಬ್ದವಾದಾಗ, ಎಲ್ಲವೂ ಪ್ರಶಾಂತವಾದಾಗ, ಎಲ್ಲಿ ಏನೂ ಶಬ್ದವಿಲ್ಲದಾಗ ಉಂಟಾಗೋದೆ ಕತ್ತಲೆ ಮತ್ತು ಒಂದು ಶೂನ್ಯ ಭಾವ. ಇದು ಒಂದು ಅದ್ಭುತವಾದ ಭಾವ ಇದು. ಇನ್ನು ಬೆಳಕು ಅನ್ನೋದು ಇಷ್ಟು ಅದ್ಭುತವಾದರೆ ಶಬ್ದ ಅನ್ನುವಂಥದ್ದು ಕೂಡ ತುಂಬ ಅದ್ಭುತವಾಗಿರುವಂತಹ ಶಕ್ತಿ ಇರುವಂಥದ್ದು. ಈ ಶಬ್ದ ಅಂದಿದ ತಕ್ಷಣ ನಾವು ಕೇಳಿಸ್ಕೊಳ್ತೀವಿ, ಮಾತಾಡ್ತೀವಿ. ವಾಹನಗಳ ಶಬ್ದ ಇರಬಹುದು, ಸಂಗೀತ ಇರಬಹುದು, ಇವೆಲ್ಲವೂ ಶಬ್ದಗಳೇ. ಈ ಶಬ್ದ ಹೇಗೆ ಪ್ರಸಾರ ಆಗ್ತಿದೆ ಅಂದರೆ ತರಂಗಗಳ ಮುಖಾಂತರ ಎಲ್ಲ ಕಡೆ ಹರಡ್ತಾ ಇದೆ. ಬೆಳಕು ಅನ್ನೋದು ಪ್ರಕಂಪನಗಳ ಮುಖಾಂತರ ಹರಡಿದ್ರೆ ಶಬ್ದ ಅನ್ನುವಂಥದ್ದು ತರಂಗಗಳ ಮುಖಾಂತರ ಎಲ್ಲೆಡೆ ಹರಡ್ತಾ ಇರುತ್ತೆ. ಈ ಶಬ್ದದ ತರಂಗಗಳು ಯಾವಾಗ ಅದರ ಶಬ್ದದ ತರಂಗಗಳು ಹೆಚ್ಚುತ್ತಾ ಹೋಗುತ್ತೋ ನಾವು ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲದೆ ಹೋಗುತ್ತೆ. ಯಾಕೆಂದರೆ ಮಾನವನ ಶರೀರ ಒಂದು ನಿರ್ದಿಷ್ಟವಾದಂತಹ ತರಂಗಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯ ಇದೆ. ಅದನ್ನು ಮೀರಿ ಏನೂ ಇಲ್ಲ ಅಂತಲ್ಲ, ಖಂಡಿತ ಇದೆ. ಅದನ್ನು ಮೀರಿ ನಾವು ಕೇಳಿಸ್ಕೊಳ್ತಾ ಹೋದಾಗ ನಮ್ಮ ಸ್ಥಿತಿ ಅನ್ನೋದು ಅದ್ಭುತವಾದ ಬೆಳವಣಿಗೆಯನ್ನು ಪಡೀತಾ ಹೋಗುತ್ತೆ. ಈ ಬೆಳಕು ಮತ್ತು ಶಬ್ದದ ಶಕ್ತಿ ಏನಿದೆ ಇದು ಮೂಲಭೂತವಾಗಿರುವಂಥ, ಇಡೀ ಸಮಸ್ತ ವಿಶ್ವಕ್ಕೆ ಮೂಲಭೂತವಾಗಿರುವಂತಹ ಎರಡು ಅದ್ಭುತ ಚೈತನ್ಯಗಳು. ಇದನ್ನು ನಾವು ಇನ್ನೂ ಎಕ್ಸ್ಪ್ಲೈನ್ ಮಾಡ್ಕೋಬೇಕು ಅಂತ ಹೋದರೆ ನಾವು ನೋಡ್ತಾ ಹೋಗ್ತೀವಿ, ಶಿವ ಶಕ್ತಿಯರ ಸಮಾಗಮ ಅಂತ ಹೇಳ್ತಾರೆ.
ಪ್ರಕೃತಿ ಪುರುಷರ ಸಮಾಗಮ ಅಂತ ಹೇಳ್ತಾರೆ. ಏನು ಇವೆಲ್ಲ ಹಾಗಿದ್ರೆ? ಇದೆಲ್ಲ ಏನು ಅಂತಂದರೆ, ಮೊಟ್ಟ ಮೊದಲಿಗೆ ಈ ಇಡೀ ಸಮಸ್ತ ವಿಶ್ವ ಪ್ರಾರಂಭ ಆಗಬೇಕು ಅಂತಂದಾಗ ಒಂದು ಬೆಳಕಿನ ಶಕ್ತಿ ಹಾಗೂ ಶಬ್ದದ ತರಂಗ ಇವೆರಡರ ಸಮ್ಮಿಳನದಿಂದಲೇ ಈ ಸಮಸ್ತ ವಿಶ್ವ ಒಂದು ರೂಪವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಈ ಸಮಸ್ತ ವಿಶ್ವ ರೂಪುಗೊಳ್ಬೇಕಂದ್ರೆ ಈ ಬೆಳಕು ಮತ್ತು ಶಬ್ದದ ಶಕ್ತಿಗಳು ಏನಿದೆ ಇವೆರಡೂ ಸಮ್ಮಿಲನ ಆಗಬೇಕಾಗಿದೆ. ಇದನ್ನೇ ಶಿವ ಶಕ್ತಿಯ ಸಮ್ಮಿಲನ ಅಂತ ಹೇಳ್ತಾರೆ. ಶಿವ ಅಂದರೆ ಏನು? ಶಿವ ಅಂದರೆ ಬೆಳಕು. ಶಿವ ಅಂದರೆ ಬೆಳಕು ಅಂತಂದರೆ ಏನಕ್ಕೆ ಹೇಳ್ತೀವಿ ಅಂತಂದರೆ, ಇದು ಒಂದು ಚೈತನ್ಯ, ಸ್ಟಿಲ್ ಅಂದರೆ ಒಂದು ನಿಶ್ಚಲತೆಯನ್ನು ಹೊಂದಿರುವಂಥದ್ದು. ಶಿವನನ್ನು ನಾವು ಹೇಗೆ ನೋಡ್ತೀವಿ? ಸದಾ ತಪಸ್ಸಿಗೆ ಕುಳಿತಿರುವಂತಹ ಭಂಗಿಯಲ್ಲಿ ನಾವು ನೋಡ್ತೀವಿ. ಅಂದರೆ ಏನು? ಅಲ್ಲಿ ನಿಶ್ಚಲತೆ, ಏನೂ ಅಲುಗಾಟ ಇಲ್ಲದೆ ಇರೋವಂಥದ್ದು, ಏನೂ ತರಂಗಗಳು ಇಲ್ಲದೆ ಇರೋವಂಥದ್ದು. ಇದನ್ನು ನಾವು ಶಿವ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಪಾರ್ವತಿ ಅಂದರೆ ಏನು? ಶಿವ ಪಾರ್ವತಿಯರ ಸಮಾಗಮ, ಶಿವ ಶಕ್ತಿಯ ಸಮಾಗಮ ಅಂತ ಹೇಳ್ತೀವಲ್ಲ, ಏನು ಹಾಗಿದ್ರೆ ಅಂದರೆ, ಇದನ್ನು ಒಂದು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಒಂದು ಕೊಳದಲ್ಲಿ ನೀರಿದೆ. ನೀರು ನಿಶ್ಚಲವಾಗಿ ಇದೆ, ಅಲುಗಾಡ್ತಾ ಇಲ್ಲ. ಆದರೆ ಒಂದು ಕಲ್ಲನ್ನು ನಾವು ತೆಗೆದುಕೊಂಡು ಆ ನೀರಿಗೆ ಹೊಡೆದಾಗ ಏನಾಗುತ್ತೆ? ಆ ನೀರಿನಲ್ಲಿ ಅಲೆಗಳು ಪ್ರಾರಂಭ ಆಗತ್ತೆ. ಆ ನೀರು ಅಲ್ಲಾಡೋದಕ್ಕೆ ಪ್ರಾರಂಭ ಆಗತ್ತೆ. ಇದನ್ನೇ ಶಿವ ಶಕ್ತಿಯ ಸಮ್ಮಿಲನ ಅಂತ ಹೇಳ್ತೀವಿ. ಅಲ್ಲಿ ಏನಾಯಿತು? ಒಂದು ಸ್ಟಿಲ್ನೆಸ್ ಇತ್ತು, ಒಂದು ನಿಶ್ಚಲತೆ ಇತ್ತು. ಅದು ತರಂಗಗಳ ರೂಪದಿಂದ ಹೊರಹೊಮ್ಮಿದಾಗ ಏನಾಯಿತು? ಅದರಿಂದ ಒಂದು ಅದ್ಭುತವಾದ ಶಕ್ತಿ ಕ್ರಿಯೇಟ್ ಆಯಿತು. ಇವಾಗ ನಾವು ನೋಡ್ತೀವಲ್ವ, ನೀರಿನಿಂದ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ತಾರೆ ಅಂತ ಹೇಳ್ತಾರೆ. ನೀರಿನಿಂದ ವಿದ್ಯುತ್ ಶಕ್ತಿಯನ್ನು ನಾವು ಎಲೆಕ್ಟ್ರಿಸಿಟಿಯನ್ನು ನಾವು ತಯಾರು ಮಾಡ್ತಿದ್ದೀವಿ ಅಂತಂದರೆ ಹೆಂಗೆ? ಆ ನಿಂತಿರುವ ನೀರಿನಲ್ಲಿ ಅಲೆಗಳು ಪ್ರಾರಂಭ ಆದಾಗ, ಅಂದರೆ ಮೇಲಿನಿಂದ ಧುಮ್ಮಿಕ್ಕಿದಾಗ ಕೆಳಗಡೆ ಒಂದು ಟನಲ್ ಇಟ್ಟು ಅದರ ಮುಖಾಂತರ ನಾವು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಈ ಸಮಸ್ತ ವಿಶ್ವವು ನಿಶ್ಚಲವಾಗಿದ್ದಾಗ ಶಬ್ದದ ಒಂದು ತರಂಗದ ಮುಖಾಂತರ ಒಂದು ಅದ್ಭುತ ಶಕ್ತಿಯ ಉಗಮವಾಗತ್ತೆ. ಈ ಶಕ್ತಿ ರೂಪಾಂತರಣಗೊಳ್ತಾ ಹೋಗುತ್ತೆ. ಈ ಶಕ್ತಿ ಅನ್ನುವಂಥದ್ದು ಇಟ್ ನೆವರ್ ಕ್ರಿಯೇಟಬಲ್, ನೆವರ್ ಡೆಸ್ಟ್ರಾಯಬಲ್ ಅಂತ ಹೇಳ್ತಾರೆ. ಅಂದರೆ ಅದನ್ನು ಉತ್ಪತ್ತಿ ಮಾಡೋದಕ್ಕೂ ಸಾಧ್ಯ ಇಲ್ಲ, ಅದನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಅದ್ಭುತವಾದ ಶಕ್ತಿ ಅದು. ತನ್ನಷ್ಟಕ್ಕೆ ತಾನೇ ಉಗಮವಾಯಿತು, ತನ್ನಷ್ಟಕ್ಕೆ ತಾನು ರೂಪಾಂತರಣವನ್ನು ಹೊಂದುತ್ತೆಯೇ ಹೊರತು ಅದು ಎಂದಿಗೂ ಕೊನೆಯಾಗೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಅದು ರೂಪಾಂತರಣಗೊಳ್ಳುತ್ತೆ ಅಂತಂದರೆ ಹೇಗೆ? ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ, ನಾವಿಲ್ಲಿ ನೋಡ್ತಾ ಹೋಗ್ತೀವಿ, ಪ್ರತಿಯೊಬ್ಬ ಜೀವಿಯೂ ಕೂಡ ಜನನ ಮತ್ತು ಮರಣದ ಚಕ್ರದಲ್ಲಿ ಬರ್ತಾರೆ ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ಏನು ಹಾಗಾದರೆ? ಜನನ ಅನ್ನೋದನ್ನೇನೋ ಅರ್ಥ ಮಾಡ್ಕೊಳ್ತೀವಿ, ಆದರೆ ಮರಣ ಅನ್ನೋದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ನಮ್ಮೆಲ್ಲರ ಮುಂದೆ ಇರುವಂತಹ ಪ್ರಶ್ನೆ. ಜನನ ಹೇಗೆ ಆಗತ್ತೆ? ಎಷ್ಟೋ ಜೀವಿಗಳು, ಕೋಟ್ಯಾಂತರ ಜೀವಿಗಳು ಒಂದು ಪ್ರಮಾಣದಲ್ಲಿ ತನ್ನನ್ನು ತಾನು ಸೇರಿಸ್ಕೊಳ್ತಾ ಜೀವಕೋಶಗಳು ಹೊಸದಾಗಿ ಹೊಸ ಜೀವಕೋಶಗಳು ಹುಟ್ಟುತ್ತಾ ಒಂದು ಜೀವಿಯ ರೂಪವನ್ನು ಪಡೆದುಕೊಳ್ಳುತ್ತೆ. ಜೀವಿಯ ರೂಪವನ್ನು ಪಡೆದುಕೊಳ್ತು ಜೀವನವನ್ನು ಸಾಗಿಸ್ತು ನಂತರ ಏನಾಗ್ತಾ ಹೋಗುತ್ತೆ? ಆ ಜೀವಕೋಶಗಳು ಮರಣಿಸ್ತಾ, ಅಂದರೆ ತನ್ನನ್ನು ತಾನು ಬದಲಾವಣೆಯನ್ನು ಮಾಡ್ಕೊಳ್ತಾ ಹೋಗುತ್ತೆ. ಆ ಜೀವಕೋಶಗಳೆಲ್ಲವೂ ಕೂಡ ಸಾಯುತ್ತೆ ಅಂತಂದರೆ ಅದಕ್ಕೆ ಯಾವುದೇ ಮರಣ ಇಲ್ಲ, ಅದು ರೂಪಾಂತರಣವನ್ನು ಹೊಂದುತ್ತಾ ಹೋಗುತ್ತೆ. ಈಗ ಈ ಶರೀರವನ್ನು ನಾವು ಇರೋ ತನಕ ಅಂತ ಹೇಳ್ತೀವಿ. ಈ ಶರೀರದಲ್ಲಿ ಇರುವಷ್ಟು ಹೊತ್ತು ನಡೆಯುವ ಕ್ರಿಯೆಗಳೆಲ್ಲವೂ ಕೂಡ ಸಡನ್ನಾಗಿ ಸ್ಟಾಪ್ ಆಗತ್ತೆ ಅಂತಲ್ಲ. ಮರಣ ಹೊಂದಿದ ತಕ್ಷಣ, ಮರಣ ಹೊಂದಿದಾಗ ಈ ಎಲ್ಲ ಪ್ರಕ್ರಿಯೆಗಳು ಏನಾಗ್ತಾ ಹೋಗುತ್ತೆ? ರೂಪಾಂತರಣಗೊಳ್ತಾ ಹೋಗುತ್ತೆ. ಆ ಶರೀರ ಕೊಳಿತಾ ಬರುತ್ತೆ. ಕೊಳಿತಾ ಇದೆ ಅಂದರೆ ಏನರ್ಥ? ಅಲ್ಲಿ ಬೇರೆಯದ್ದೇ ಆದಂತಹ ವಿಧಾನದಿಂದ
ಆ ಶರೀರವನ್ನು ಎಷ್ಟೋ ಸೂಕ್ಷ್ಮಾಣುಗಳು ಅದನ್ನು ತಿಂದು ಅದನ್ನು ಬೇರೆಯ ರೂಪಕ್ಕೆ ತೆಗೆದುಕೊಂಡು ಬರ್ತಾ ಇದೆ ಅಂತ ಹೇಳಿ. ಈ ಶರೀರ ಮಾತ್ರವಲ್ಲ, ಈ ಜಗತ್ತು ಕೂಡ ಇಂತಹದ್ದೇ ನಿಯಮದಿಂದ ಇದೆ. ಇದು ಒಂದಾದ ನಂತರ ಒಂದು ರೂಪವನ್ನು ಪಡೆದುಕೊಳ್ತಾ ಹೋಗುತ್ತೆ. ಇದಕ್ಕೆ ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ, ಈ ಶರೀರ ಹೇಗೆ ಬಿಟ್ಟಾಗ ತಾನು ಸಂಪೂರ್ಣವಾಗಿ ಈ ಶರೀರ ಮಣ್ಣಿನಲ್ಲಿ ಲೀನವಾಗಿ ಬೇರೆಯದ್ದೇ ಸ್ವರೂಪವನ್ನು ಪಡೆದುಕೊಂಡು ಮಣ್ಣಲ್ಲಿ ಮಣ್ಣಾಗಿ ಮತ್ತೆ ಹೊಸ ಜನ್ಮವನ್ನು ತೆಗೆದುಕೊಳ್ಳುವಾಗ ಹೊಸ ಶರೀರವನ್ನು ಹೇಗೆ ಪಡಿತೀವೋ ಹಾಗೆ ಪಡೆಯುವಾಗ ನಮ್ಮ ಕರ್ಮಾನುಸಾರವಾಗಿ ಹೊಸ ಹೊಸ ಜ್ಞಾನ ಹೇಗೆ ವೃದ್ಧಿ ಆಗ್ತಾ ಬರುತ್ತೋ, ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೇಗೆ ಜ್ಞಾನಾಭಿವೃದ್ಧಿ ಅನ್ನುವಂಥದ್ದು ನಮ್ಮ ಒಳಗೆ ನಾವು ನೋಡ್ಕೊಳ್ತಾ ಇದ್ದೀವೋ, ಅದೇ ರೀತಿಯಲ್ಲಿ ಸಮಸ್ತ ವಿಶ್ವದಲ್ಲಿ ಕೂಡ ಪ್ರತಿ ಲೋಕಗಳಲ್ಲಿ ಕೂಡ ಇಂತಹದ್ದೇ ಒಂದು ಶಿಫ್ಟಿಂಗ್ ಅನ್ನುವಂಥದ್ದು ನಡೀತಾ ಇರುತ್ತೆ. ತನ್ನನ್ನು ತಾನು ಇನ್ನ ಮೇಲ್ಭಾಗಕ್ಕೆ ಇನ್ನ ಉನ್ನತವಾಗಿ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ತಾ ಇರುತ್ತೆ. ಇಂತಹ ಪ್ರಕ್ರಿಯೆಯಲ್ಲಿ ನಮ್ಮ ಭೂಮಿ ಕೂಡ ಇಂತಹದ್ದೇ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದೆ. ಇಂಥ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದೆ ಅಂತಂದ್ರೇ ಭೂಮಿ ಮಾತ್ರ ಆಗತ್ತಾ? ಇಲ್ಲ, ಈ ಭೂಮಂಡಲದಲ್ಲಿ ಇರೋಂಥ ಎಲ್ಲ ಜೀವಿಗಳು ಕೂಡ ಈ ಒಂದು ಪ್ರಕ್ರಿಯೆಯ ಅಡಿಯಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಭೂಮಿ ಪರಿವರ್ತನೆ ಆಗತ್ತೆ ಅಂತಂದರೆ ಭೂಮಿ ಮಾತ್ರ ಪರಿವರ್ತನೆ ಆಗತ್ತೆ ಅಂತಲ್ಲ ಅರ್ಥ. ಈ ಭೂಮಿಯ ಮೇಲೆ ಇರುವಂತಹ ಪ್ರತಿಯೊಂದು ಜೀವಿಗಳು ಕೂಡ ತನ್ನನ್ನು ತಾನು, ಈಗ ಹೇಗೆ 4ನೇ ಕ್ಲಾಸ್ ಆಯಿತು 5ನೇ ಕ್ಲಾಸಿಗೆ ಹೇಗೆ ಹೋಗ್ತೀವೋ ಅದೇ ರೀತಿಯಲ್ಲಿ ತನ್ನ ಒಂದು ಈ ಭಾಗದ ಪಾಠವನ್ನು ಮುಗಿಸಿ ಮುಂದಿನ ಪಾಠಕ್ಕೆ ಶಿಫ್ಟಿಂಗ್ ಆಗುವಂಥ ಒಂದು ಅದ್ಭುತ ಸನ್ನಿವೇಶ ಇದು. ಈ ಭೂಮಂಡಲದಲ್ಲಿ ಅದ್ಭುತವಾದ ಬದಲಾವಣೆ ಬರಬೇಕು ಅಂತಂದರೆ ಹೀಗೆ ಎಲ್ಲ ಜೀವಿಗಳು ಕೂಡ ತನ್ನನ್ನು ತಾನು ಬದಲಾಯಿಸ್ಕೊಂಡ್ರೆ ಮಾತ್ರನೇ ಭೂಮಂಡಲ ಬದಲಾವಣೆ ಆಗುತ್ತೆ. ಇದು ಎಲ್ಲವೂ ಕೂಡ ಇಂಟರ್ಲಿಂಕ್ಡ್ ಅಂತ ಹೇಳ್ತಾರೆ, ಒಂದಕ್ಕೊಂದಕ್ಕೆ ಕೊಂಡಿಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋವಂಥದ್ದು. ಇಂತಹ ಒಂದು ಅದ್ಭುತ ಪ್ರಕ್ರಿಯೆಯಲ್ಲಿ ಇವೆಲ್ಲವೂ ಪಾಲ್ಗೊಳ್ತಾ ಇರುವಾಗ ನಾವು ಇನ್ನೊಂದು ವಿಚಾರದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಂದ್ರೆ, ಈಗ ಆಯಿತು ಭೂಮಿ ಏನೋ ತನ್ನನ್ನು ತಾನು ವೃದ್ಧಿ ಮಾಡ್ಕೊಳ್ತಾ ಇದೆ, ತನ್ನನ್ನು ತಾನು ಉನ್ನತೀಕರಿಸ್ಕೊಳ್ತಾ ಇದೆ, ಇದಕ್ಕಿಂತ ಉನ್ನತವಾಗಿರುವಂತಹ ಲೋಕಗಳು ಕೂಡ ಇದೆಯಾ? ಮತ್ತು ಅವೇನು ಮಾಡುತ್ತೆ ಹಾಗಿದ್ರೆ? ಈ ಭೂಮಿಗಿಂತ ಇನ್ನು ಕೆಳಗಿನ ಸ್ಥಾಯಿಯಲ್ಲಿ ಇರುವಂತಹ ಲೋಕಗಳು ಏನಿದೆ ಅವು ಹೇಗೆ ಮಾಡುತ್ತೆ ಅನ್ನೋದು ಕೂಡ ನಮ್ಮ ಮುಂದೆ ಪ್ರಶ್ನೆ ಆಗತ್ತೆ. ಈ ಒಂದು ಸುಸಂದರ್ಭ ಈಗ ಏನು ಅಟ್ ಪ್ರೆಸೆಂಟ್ ನಾವಿದ್ದೀವೋ, ಈ ಕಲಿಯುಗ ಮುಗಿದು ಸತ್ಯಯುಗ ಪ್ರಾರಂಭವಾಗುವಂತಹ ಈ ಒಂದು ಸುಸಂದರ್ಭ ಏನಿದೆಯೋ, ಈ ಒಂದು ಸಂದರ್ಭದಲ್ಲಿ ಎಲ್ಲ ಲೋಕಗಳು, ಅದು ಕೆಳಗಿನ ಸ್ಥಾಯಿಯದ್ದಾಗಿರಬಹುದು ಅಥವಾ ಭೂಮಿಗಿಂತ ಉನ್ನತ ಸ್ಥಾಯಿಯದ್ದಾಗಿರಬಹುದು, ಎಲ್ಲವೂ ಕೂಡ ತನ್ನನ್ನು ತಾನು ಉನ್ನತೀಕರಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯ ಅಡಿಯಲ್ಲಿ ಬರ್ತಾ ಹೋಗುತ್ತೆ. ಈಗ ಕೇವಲ LKGಯಿಂದ UKGಗೆ 1 ವರ್ಷ ಹೋದವ್ರು ಮಾತ್ರ ಅಲ್ಲ, ಅವ್ರು ಮಾತ್ರ ಅಲ್ಲ, ಎಲ್ಲರೂ ಕೂಡ ತಾವು ಎಲ್ಲಿದ್ದೀವೋ ಅಲ್ಲಿಂದ ಒಂದು ಹೆಜ್ಜೆಯನ್ನು ಮುಂದೆ ಇಡುವಂತಹ ಅದ್ಭುತವಾದ ಒಂದು ಸಮಯ ಈಗ ನಮಗೆ ಒದಗಿ ಬಂದಿದೆ. ನೀವು ಪ್ರಜ್ಞಾಪೂರ್ವಕವಾಗಿ ಇದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ 1 ಹೆಜ್ಜೆಗೆ 10 ಹೆಜ್ಜೆ ಮುಂದೆ ಹೋಗ್ಬೋದು. ಇಲ್ಲ, ನಮ್ಗವೇನೂ ಬೇಕಾಗಿಲ್ಲ, ನಾವು ಇವಾಗ ಹೇಗಿದ್ದೀವೋ ಹಾಗೇ ಇದ್ದೀವಿ, ಅದು ಹೇಗೆ ನಡೆಯುತ್ತೋ ಹಾಗೆ ನಡೀಲಿ ಅನ್ನುವಂತಹ ಭಾವನೆ ಇದ್ದಾಗ ಅದು ಕೇವಲ 1 ಸ್ಟೆಪ್, ಅಲ್ಲೇ ನಿಲ್ಲೋದಂತೂ ನಿಲ್ಲೋದಿಲ್ಲ, 1 ಸ್ಟೆಪ್ ಮುಂದಕ್ಕೆ ಹೋಗ್ತೀವಿ. ಅದೇ ನಾವು ಪ್ರಜ್ಞಾಪೂರ್ವಕವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಏನಾಗುತ್ತೆ, 1ಕ್ಕಿಂತ 10 ಸ್ಟೆಪ್ಪು ನಾವು ಮುಂದಕ್ಕೆ ಹೋಗುವಂಥ ಅವಕಾಶ ನಮಗೆ ಸಿಗ್ತಾ ಹೋಗುತ್ತೆ. ಇಂತಹ ಒಂದು ಪ್ರಕ್ರಿಯೆಯಲ್ಲಿ ನಮಗೆ ಅನೇಕ ಲೋಕಗಳಿಂದ ಹೆಲ್ಪ್ ಅನ್ನೋದು, ಸಹಾಯ ಹಸ್ತ ಅನ್ನೋದು ಸಿಗ್ತಾ ಹೋಗುತ್ತೆ. ಇಂತಹ ಉನ್ನತೀಕರಣ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಉನ್ನತವಾದ ಲೋಕಗಳ ಮಾಸ್ಟರ್ಸ್ಗಳು ಏನಿದಾರೋ ಅವರೆಲ್ಲರೂ ನಮಗೆ ಸಹಾಯವನ್ನು ನೀಡೋದಕ್ಕೆ ಧಾವಿಸಿ ಬರ್ತಾ ಇರ್ತಾರೆ. ಅವರನ್ನೆಲ್ಲ ನಾವು ಕನೆಕ್ಟ್ ಆಗಬೇಕು ಅಂದರೆ ನಮ್ಮನ್ನು ನಾವು ಧ್ಯಾನಾವಸ್ಥೆಯಲ್ಲಿ ಹೆಚ್ಚು ಹೆಚ್ಚು ತೊಡಗಿಸ್ಕೊಳ್ಬೇಕು, ಹೆಚ್ಚು ಹೆಚ್ಚು ನಮ್ಮನ್ನು
ಪ್ಯೂರಿಫೈ ಮಾಡ್ಕೊಳ್ತಾ ಹೋಗಬೇಕು. ಹೆಚ್ಚು ಹೆಚ್ಚು ನಮ್ಮ ಬಗ್ಗೆ ಅವಗಾಹನೆಯನ್ನು ಬೆಳೆಸ್ಕೊಳ್ತಾ ಹೋದರೆ ನಾವು ಅವರ ಜೊತೆಯಲ್ಲಿ ಶ್ರುತಿಗೊಳ್ಳೋದಕ್ಕೆ, ಅವರ ಜೊತೆ ನಾವು ಕನೆಕ್ಟಿವಿಟಿ ಏರ್ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇನ್ನು ಇಂತಹ ಒಂದು ಅದ್ಭುತವಾದ ಸಮಯದಲ್ಲಿ ಶಂಬಲ ಲೋಕ ನಿವಾಸಿಗಳು ಅಂತ ನಾವು ಹೇಳ್ತೀವಿ. ಶಂಬಲ ಅನ್ನುವಂಥದ್ದನ್ನು ಕೇಳಿದ ತಕ್ಷಣವೇ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಅದ್ಭುತವಾದ ಒಂದು ಚೈತನ್ಯ ಉಂಟಾಗ್ತಾ ಹೋಗುತ್ತೆ. ಯಾಕೆ, ಏನು ಈ ಶಂಬಲ ಅಂದರೆ? ಶಂಬಲ ಅಂದರೆ ಏನಿರಬಹುದು? ಯಾಕೆ ಈ ಶಂಬಲದ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು ಅಂತಂದರೆ, ಈ ಶಂಬಲ ಅನ್ನುವಂತಹ ಅದ್ಭುತ ಪ್ರಪಂಚದಿಂದ ನಮ್ಮನ್ನು ನಾವು ಇಡೀ ಭೂಮಂಡಲವನ್ನು ಶಂಬಲವಾಗಿ ಪರಿವರ್ತನೆಗೊಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ. ಈ ಶಂಬಲ ಅನ್ನುವಂತಹದ್ರ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ನಾವು ತಿಳ್ಕೋಬೇಕು. ಈ ಶಂಬಲ ಅಂದರೆ ಏನು, ಎಲ್ಲಿದೆ, ಹೇಗಿದೆ, ಇಲ್ಲಿಗೆ ನಾವು ಹೋಗಬೇಕಂದ್ರೆ ಏನೆಲ್ಲ ಮಾಡಬೇಕು, ನಾವು ಹೇಗೆ ಅದ್ರ ಜೊತೆ ಕನೆಕ್ಟ್ ಆಗಬೇಕು, ನಮ್ಮಲ್ಲಿ ಏನು ಪರಿವರ್ತನೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿಗಳನ್ನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಕಾತರರಾಗಿ ಕಾಯ್ತಾ ಇರಿ. ಶಂಬಲದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು, ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣಂತೆ ಮುಂದಿನ ಸಂಚಿಕೆಯಲ್ಲಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.